ಡ್ಯಾಡೀಸ್ ಹೋಮ್. ಡ್ಯಾಡೀಸ್ ಹೋಮ್ ನೋಡಿದ್ರೇನೆ ಮೈ ನವಿರೇಳಿಸೋ ಟ್ರೈಲರ್ ಅದು. 600 ಕೋಟಿಯ ಬಹುದೊಡ್ಡ ಬಜೆಟ್ನ ಸಿನಿಮಾ ರಿಲೀಸ್ ಆಗೋದು ಮಾತ್ರ ತಡವಾಗ್ತಾ ಇದೆ. ಇತ್ತ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡಿತಿರೋ ದುರಂದರ್ 2 ಸಿನಿಮಾ ಮುನ್ನುಗ್ತಿದೆ. 150 ಕೋಟಿ KGF ಹೀರೋ ಬಿಸ್ನೆಸ್ನಲ್ಲಿ ಬ್ಯುಸಿ ಆಗೋದ್ರ. ದುರಂದರ್ನ ಸೆಡ್ ಹೊಡೆಯೋಕೆ ಯಶ್ ಮಾಸ್ಟರ್ ಪ್ಲಾನ್ ಹಾಕಿದ್ರ. ಇಲ್ಲಿದೆ ಈ ಕುರಿತಾದ ಸಿನಿಮಾ ಅನ್ಟೋಲ್ಡ್ ಸ್ಟೋರಿ. ನಾನು ಪವನ್ ಪ್ರಭು. ಅದು 600 ಕೋಟಿ ಸಿನಿಮಾ ರಿಲೀಸ್ ಡೇಟ್ ತಡವಾಗಿದ್ದೇಕೆ? ಹೀರೋಗೆ 150 ಕೋಟಿ, ಇದು ಪಕ್ಕಾ ಬಿಸ್ನೆಸ್ ಲೆಕ್ಕನ. ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿದ್ದ ಯಶ್ ಅಭಿನಯದ 600 ಕೋಟಿಯ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ. ಹೇಳಿದ್ದ ಡೇಟಿಗೆ ಮೂವಿ ಬಿಡುಗಡೆಯಾಗಿದ್ರೆ ಲೆಕ್ಕಾಚಾರನೆ ಬೇರೆ ಇರ್ತಾ ಇತ್ತು. ಇಡೀ ಜಗತ್ತೇ ಕನ್ನಡದತ್ತ ತಿರುಗಿ ನೋಡ ಹಾಗೆ ಮಾಡಿದ್ದ KGF ಮೂವಿ ಸಖತ್ ಸದ್ದು ಮಾಡಿತ್ತು. KGF ಆ ಒಂದು ಸಿನಿಮಾದಿಂದ ಯಶ್ ಲುಕ್ ಚೇಂಜ್ ಆಗೋಯ್ತು. ಕಡಿಮೆ ಸಂಭಾವನೆಯಲ್ಲಿದ್ದ ಯಶ್ ಇಂದು 150 ಕೋಟಿ ಸಂಭಾವನೆ ಪಡಿತಾ ಇದ್ದಾರೆ. ಕಾಲೇಜ್ನಲ್ಲೇ ಟಾಪ್ ಸ್ಟೂಡೆಂಟ್ ಆಗಿದ್ದ ಯಶ್ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದ ಹಾಗೆ ಪಕ್ಕಾ ಲೆಕ್ಕಾಚಾರದಲ್ಲಿದ್ರು. ಕೆಲಸ ಅಂತ ಬಂದಾಗ ರಾಕಿಂಗ್ ಸ್ಟಾರ್ ಯಶ್ ಯಾವತ್ತಿದ್ರೂ ಕಂಪ್ಲೀಟ್ ಡೆಡಿಕೇಶನ್ ಇದ್ದೇ ಇರುತ್ತೆ. ಅದೇ ಅವರಿಗೆ ಇಂದು 150 ಕೋಟಿಯ ಸಂಭಾವನೆಯೊಂದಿಗೆ ಯಶ್ ಅವರ ವೈಯಕ್ತಿಕ ಬಿಸ್ನೆಸ್ಸಿಗೂ ಬುನಾದಿಯಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಜೊತೆ ಬಿಸ್ನೆಸ್ಗಳಲ್ಲೂ ಸಖತ್ ಬ್ಯುಸಿಯಾಗಿದ್ದಾರೆ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ಇರಾನ್ ಇಸ್ರೇಲ್ನಲ್ಲಿ ಟಾಕ್ಸಿಕ್ ರಿಲೀಸ್ಗೆ ಮಾಸ್ಟರ್ ಪ್ಲಾನ್. ಟಾಕ್ಸಿಕ್ ಸೆಡ್ ಹೊಡೆಯೋಕೆ ದುರಂದರ್ 3 ರಿಲೀಸ್ ಆಗುತ್ತಾ? ಇನ್ಮುಂದೆ ಸಿನಿಮಾಗೆ ಕಾಯ್ತಿದ್ದ ಅಭಿಮಾನಿಗಳಿಗೆ ಟಾಕ್ಸಿಕ್ ಟಾನಿಕ್ ಆಗಿದ್ದಂತೂ ಸುಳ್ಳಲ್ಲ. ಕನ್ನಡದ ಸಿನಿಮಾ, ಅದರಲ್ಲೂ ಯಶ್ ಸಿನಿಮಾಗೆ ಪೈಪೋಟಿ ಕೊಡಬೇಕು ಅಂತಾನೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ದಿನದಂದೇ ಬಾಲಿವುಡ್ನ ರಣವೀರ್ ಸಿಂಗ್ ಅಭಿನಯದ ದುರಂದರ್ 2 ಸಿನಿಮಾ ರಿಲೀಸ್ ಮಾಡೋಕೆ ರೆಡಿಯಾದ್ರು. ಇತ್ತ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿದ್ದ ಯುದ್ಧದಿಂದ ಟಾಕ್ಸಿಕ್ ರಿಲೀಸ್ ದಿನದಿಂದ ಹಿಂದೆ ಸರಿತು. ಆದ್ರೆ ದುರಂದರ್ 2 ಸಿನಿಮಾ ಮಾತ್ರ ಹೇಳಿದ್ದ ದಿನವೇ ರಿಲೀಸ್ ಆಗಿ ಕೋಟಿಗಟ್ಲೆ ದುಡ್ಡು ಮಾಡ್ತಿದೆ. ಬಾಕ್ಸ್ ಆಫೀಸ್ನಲ್ಲೇ ಕೊಳ್ಳೆ ಹೊಡಿತಾ ಇದೆ. ಆದ್ರೆ ಅದ್ಯಾಕೋ ಟಾಕ್ಸಿಕ್ ಸಿನಿಮಾ ಮಾತ್ರ ಕೊಟ್ಟ ದಿನಾಂಕದಿಂದ ಹಿಂದೆ ಸರಿದಿದೆ. ಕೆಲ ಮಾಹಿತಿಗಳ ಪ್ರಕಾರ ಟಾಕ್ಸಿಕ್ ಸಿನಿಮಾ ಒಂದು ಮಾಸ್ಟರ್ ಕ್ಲಾಸ್ ಬಿಸ್ನೆಸ್ ಮೂವಿ ಆಗಿತ್ತು. ಇಸ್ರೇಲ್ ಹಾಗೂ ಇರಾನ್ನಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇತ್ತು ಎಂಬ ಮಾಹಿತಿ ಕೂಡ ಹರಿದಾಡ್ತಿದೆ. ಯುದ್ಧ ಘೋಷಣೆಯಾಗಿ ವಿಕೋಪಕ್ಕೆ ತಿರುಗ್ತಿದ್ದಂತೆ ಟಾಕ್ಸಿಕ್ ತನ್ನ ಸಿನಿಮಾದ ಡೇಟ್ ಮುಂದಕ್ಕಾಕಿದೆ. ಜೂನ್ 4ರಂದು ಸಿನಿಮಾ ರಿಲೀಸ್ಗೆ ಟಾಕ್ಸಿಕ್ ತಂಡ ಪ್ಲಾನ್ ಮಾಡ್ಕೊಂಡಿದೆ. ಆದ್ರೆ ಜೂನ್ ತಿಂಗಳಲ್ಲಿ ಟಾಕ್ಸಿಕ್ ಅಬ್ಬರಕ್ಕೆ ಅಡ್ಡಗಾಲು ಹಾಕಲು ದುರಂದರ್ 3 ಚಿತ್ರ ರೆಡಿಯಾಗಿದೆ ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದು ವೈರಲ್ ಆಗಿದೆ. ಅದು ಸುಳ್ಳು ವದಂತಿ, ಫೇಕ್ ನ್ಯೂಸ್ ಅಂತ ತಿಳಿದು ಬಂದಿದೆ. ಜೂನ್ 4ರಂದು ಟಾಕ್ಸಿಕ್ ಬಿಡುಗಡೆಗೆ ಯಾವುದೇ ಅಡೆತಡೆ ಇಲ್ಲ. ಸದ್ಯಕ್ಕೆ ಇರಾನ್ ಹಾಗೂ ಅಮೆರಿಕದ ಮಧ್ಯೆ 5 ದಿನಗಳ ಮಟ್ಟಿಗೆ ಕದನ ವಿರಾಮ ಘೋಷಣೆಯಾಗಿದೆ. ಯುದ್ಧ ಸಂಪೂರ್ಣವಾಗಿ ನಿಂತರೆ ಜೂನ್ ವೇಳೆ ಜನಜೀವನ ಸಹಜ ಸ್ಥಿತಿಯತ್ತ ಮರಳುವಂತಾಗಬಹುದು. ಇನ್ನು ದುರಂದರ್ ರೀತಿಯ ಯಾವುದೇ ಬಹು ನಿರೀಕ್ಷಿತ ಅಥವಾ ಬಿಗ್ ಬಜೆಟ್ ಚಿತ್ರಗಳು ಟಾಕ್ಸಿಕ್ ಎದುರು ಇರುವುದಿಲ್ಲ. ಅಲ್ಲಿಗೆ ಟಾಕ್ಸಿಕ್ ರೂಟ್ ಕ್ಲಿಯರ್ ಆಗಿದೆ. ಟಾಕ್ಸಿಕ್ ಸಿನಿಮಾ ಪ್ರಪಂಚದಾದ್ಯಂತ ಅಂದ್ರೆ ಇರಾನ್ ಇಸ್ರೇಲ್ನಲ್ಲೂ ರಿಲೀಸ್ಗೆ ರೆಡಿಯಾಗಿದೆ ಅನ್ನೋ ಮಾಹಿತಿಗಳು ಪಬ್ಲಿಕ್ನಲ್ಲಿ ಕೇಳಿ ಬರ್ತಿವೆ. ಒಟ್ನಲ್ಲಿ ಜೂನ್ 4ರಂದು ರಾಕಿಂಗ್ ಸ್ಟಾರ್ ಅಭಿನಯದ ಟಾಕ್ಸಿಕ್ ಬಹು ನಿರೀಕ್ಷಿತ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಮೂಡಿ ಬರ್ತಿದೆ. ಜೂನ್ 4ರಂದು ಟಾಕ್ಸಿಕ್ ರಿಲೀಸ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ಸಿನಿಮಾ ಅನ್ಟೋಲ್ಡ್ ಸ್ಟೋರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ.